ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಸಾಲ ಮಾಡ್ತಿದ್ದೀನಿ. ಇದಕ್ಕೆ ಗುಂಡು ಬದನೆಕಾಯಿ ತಗೊಂಡಿದ್ದೀನಿ. ಇದೇ ಥರ ಬದನೆಕಾಯಿ ತಗೊಬೇಕು. ಒಳಗಡೆ ಹುಳ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಬದನೆಕಾಯಿ ಕಟ್ ಮಾಡಿದ್ಮೇಲೆ ನೀರಿಗೆ ಹಾಕ್ಕೊಬೇಕು. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಹೊಸ್ದಾಗಿ ಮಾಡೋರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗ್ಬಿಡುತ್ತೆ ನೀರಿಗೆ ಹಾಕೊಳ್ದೋದ್ರೆ. ಬಾಣಲಿಗೆ 2 ಚಮಚ ಎಣ್ಣೆ, 2 ಈರುಳ್ಳಿ, ಬೆಳ್ಳುಳ್ಳಿ 1 ಇಂಚಷ್ಟು ಶುಂಠಿ ಕಟ್ ಮಾಡಿರೋದು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಫ್ರೈ ಆದಮೇಲೆ ಐದು ಲವಂಗ, 6 ಪೀಸ್ ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ. ತಣ್ಣಗಾಗಿದೆ, ಈಗ ಇದನ್ನು ರುಬ್ಬೋಣ. ರುಬ್ಬೋದಕ್ಕೆ ಹಾಕೊಂಡಿದ್ದೀನಿ ಫ್ರೈ ಆಗಿರೋದು. ಇದಕ್ಕೆ 2 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖಾರ ಪುಡಿ ಹಾಕೊಬೋದು. 1 ಚಮಚ ಗಸಗಸೆ, 1 ಬಟ್ಲು ತೆಂಗಿನಕಾಯಿ ತುರಿ, ಅರ್ಧ ಬಟ್ಲು ಹುಣಸೆ ರಸ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ರುಬ್ಬಾದ್ಮೇಲೆ 1 ಚಮಚ ಮತ್ತೆ ಉಪ್ಪು ಹಾಕ್ಬಿಟ್ಟು ಮತ್ತೆ ರುಬ್ಕೊಳ್ಳೋಣ. ಸ್ವಲ್ಪ ರುಬ್ಬಿರೋದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಬದನೆಕಾಯಲ್ಲಿ ನೀರನ್ನೆಲ್ಲ ನೀಟಾಗಿ ಸೋರಿಸ್ಕೊಬೇಕು. ರುಬ್ಬಿರೋದನ್ನು ಒಳಗಡೆ ಫಿಲ್ಲಿಂಗ್ ಮಾಡ್ಕೊಬೇಕು, ಫುಲ್ ಒಳಗಡೆವರೆಗೂ. ಎಲ್ಲ ಬದನೆಕಾಯಿಗೂ ಇದೇ ಥರನೇ ಮಸಾಲೆ ತುಂಬ್ಕೊಬೇಕು. ಇದು ಬೇಗ ರೆಡಿ ಆಗಬೇಕು. ಕೆಲ್ಸಕ್ಕೆ ಹೋಗೋರಿಗೆ ಬೇಗನೆ ಬದನೆಕಾಯಿ ಗೊಜ್ಜು ಮಾಡಬೇಕು ಅಂದರೆ ನಾನು ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಗನೆ ಆಗೋಗುತ್ತೆ. ಬಾಣಲಿಲೂ ಮಾಡ್ತಾರೆ. ಇದನ್ನು ನಾನು ಕುಕ್ಕರಲ್ಲಿ ಬೇಗ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ 6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಮಸಾಲೆ ತುಂಬಿರೋ ಬದನೆಕಾಯಿನ ಎಣ್ಣೆ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು 2 ಕಡೆ 3 ನಿಮಿಷ ಫ್ರೈ ಮಾಡ್ಕೊಬೇಕು. ರುಬ್ಬಿರೋ ಮಸಾಲೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಈ ಚಿಕ್ಕ ಗ್ಲಾಸಲ್ಲಿ 2 ಲೋಟ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಗ್ರೇವಿ. ಇದನ್ನು 2 ವಿಸಲ್ ಹಾಕಿಸ್ಕೊಬೇಕು. ಗ್ರೇವಿ ರೆಡಿ ಆಗಿದೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಥ್ಯಾಂಕ್ ಯು.